ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. 2026 ಜುಲೈ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರ ಫಲಗಳು ಹೇಗಿರಲಿದೆ ಎಂಬುದನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋದಲ್ಲಿ ಮುಖ್ಯವಾಗಿ ಕರ್ಕಾಟಕ ರಾಶಿಯವರ ಆರೋಗ್ಯ, ಉದ್ಯೋಗ, ವ್ಯಾಪಾರ, ಆರ್ಥಿಕ ವಿಚಾರ ಮತ್ತು ಕುಟುಂಬ ವಿಚಾರಗಳು ಹೇಗಿವೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಈ ಫಲಗಳನ್ನು ತಿಳಿಯುವ ಮೊದಲು ನಿಮ್ಮಲ್ಲಿ ದೈವಬಲ, ಗ್ರಹಬಲ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಮೇಲೆ ನಂಬಿಕೆ ಇಲ್ಲದಂತಹ ನಾಸ್ತಿಕರು ಯಾರಾದರೂ ಈ ವಿಡಿಯೋವನ್ನು ನೋಡಲು ಬಂದಿದ್ದಲ್ಲಿ ತಾವು ತಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಈ ಕೂಡಲೇ ಈ ವಿಡಿಯೋವನ್ನು ಸ್ಕಿಪ್ ಮಾಡಬಹುದು. ಕಾರಣ ಈ ಸಂಚಿಕೆ ಸಂಪೂರ್ಣವಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನೇ ಆಧರಿಸಿರ್ತದೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಈ ಜುಲೈ ಮಾಸದಲ್ಲಿ ಗ್ರಹಗಳ ಸ್ಥಿತಿ ಮತ್ತು ಅವುಗಳ ಒಂದು ಪ್ರಭಾವ ಹೇಗಿದೆ ಎಂದು ನೋಡೋದಾದರೆ, ಜುಲೈ 6ರಂದು ಶುಕ್ರನು ಸಿಂಹರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಜುಲೈ 17ರಂದು ಬುಧ ಗ್ರಹ ವಕ್ರೀಕರಣಗೊಳ್ಳಲಿದೆ. ಜುಲೈ 16ರಂದು ರವಿಗ್ರಹ ನಿಮ್ಮ ಜನ್ಮರಾಶಿಯಾದಂತಹ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಕುಜ ನಿಮಗೆ ವೃಷಭ ರಾಶಿಯಲ್ಲಿರ್ತಾರೆ. ಇನ್ನು ನಿಮಗೆ ಮುಖ್ಯವಾಗಿ ಪ್ರಭಾವ ಬೀರ್ತಕ್ಕಂತಹ ಗ್ರಹಗಳಲ್ಲಿ ಮುಖ್ಯವಾದಂತಹ ಗ್ರಹ ಗುರುಗ್ರಹ ನಿಮ್ಮ ಜನ್ಮರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ. ರಾಹು ಕುಂಭರಾಶಿಯಲ್ಲಿರ್ತಾರೆ. ಕೇತು ಸಿಂಹರಾಶಿಯಲ್ಲಿ ಸಂಚಾರವನ್ನು ಮಾಡಿದ್ರೆ ಶನಿ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ. ಸೊ ಈ ಗ್ರಹ ಸ್ಥಿತಿಯಿಂದ ಕರ್ಕಾಟಕ ರಾಶಿಯವರಿಗೆ ಮುಖ್ಯವಾಗಿ ಬರ್ತಕ್ಕಂತಹ ಶುಭ ಫಲಗಳೇನೆಂದರೆ, ಈ ತಿಂಗಳ ಪ್ರಾರಂಭದಲ್ಲೇ ಮುಖ್ಯವಾಗಿ ನಿಮ್ಮ ಒಂದು ಜನ್ಮರಾಶಿಯಲ್ಲಿ ಗುರು, ಶುಕ್ರ, ಬುಧ ನಿಮ್ಮ ಜನ್ಮರಾಶಿಯಲ್ಲೇ ಇರೋದರಿಂದ ಉತ್ತಮವಾದಂತಹ ಆದಾಯ, ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ. ಮುಖ್ಯವಾದಂತಹ ಕೆಲಸ ಕಾರ್ಯಗಳೆಲ್ಲವೂ ಸಹ ಸಕ್ಸಸ್ ಪಡೆಯುತ್ತವೆ ಅಂತ ಹೇಳ್ಬೋದು. ಇನ್ನು ಆರ್ಥಿಕ ವಿಚಾರದಲ್ಲಿ ಕುಜ ನಿಮಗೆ ಲಾಭಸ್ಥಾನದಲ್ಲಿದ್ದಾರೆ. ಕುಜ ಕರ್ಕಾಟಕ ರಾಶಿಯವರಿಗೆ ಮತ್ತು ಕರ್ಕಾಟಕ ಲಗ್ನದವರಿಗೆ ಯೋಗಕಾರಕನು 11ನೇ ಸ್ಥಾನದಲ್ಲಿ ಇರ್ತಾರೆ. ಸೊ ಇದರಿಂದ ಇನ್ಕಮ್, ಗೈನು, ಫ್ರೆಂಡ್ಸು, ಕಾಂಟ್ಯಾಕ್ಟ್ಸು ಇವೆಲ್ಲವೂ ಸಹ ಉತ್ತಮವಾಗಿರ್ತವೆ. ಈ ಜುಲೈ ಮಾಸ ನಿಮಗೆ ಆರ್ಥಿಕವಾಗಿ ಏಳಿಗೆ ಕಾಣಲು ಬಹಳಷ್ಟು ಅವಕಾಶಗಳನ್ನು ತಂದುಕೊಡ್ತದೆ. ಆದರೆ ನೀವು ಆ ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು. ಮುಖ್ಯವಾಗಿ ಕರ್ಕಾಟಕ ರಾಶಿಯ ಸ್ತ್ರೀಯರಿಗೆ ಈ ಜುಲೈ ಮಾಸದಲ್ಲಿ ಹೆಚ್ಚಿನ ಒಂದು ಧನಲಾಭ ಮತ್ತು ಆರೋಗ್ಯದಲ್ಲಿ ಉತ್ತಮವಾದಂತಹ ಶುಭ ಫಲಗಳು ಕಾಣ್ತಕ್ಕಂತಹ ಅವಕಾಶಗಳು ಬಲವಾಗಿರ್ತವೆ. ಸ್ತ್ರೀಯರಿಗೆ ಎಸ್ಪೆಷಲಿ ಜಾಬ್ ಅಥವಾ ಬಿಸ್ನೆಸ್ ಮಾಡ್ತಕ್ಕಂತಹ ಸ್ತ್ರೀಯರಿಗೆ ನೀವು ಊಹಿಸದೇ ಇರತಕ್ಕಂತಹ ವಿಧಾನಗಳಲ್ಲಿ ಅನೇಕ ರೀತಿಯ ಮಾರ್ಗಗಳಲ್ಲಿ ನಿಮಗೆ ಮನಿ ಫ್ಲೋ ಎಂಬುದು ತುಂಬ ಹೆಚ್ಚಾಗುತ್ತೆ. ಈ ತಿಂಗಳ 3 ಮತ್ತು 4ನೇ ವಾರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಹಿರಿಯರ ಯಾವುದಾದರೂ ಹಣ ಅಥವಾ ಆಸ್ತಿಗಳ ವಿಚಾರದಲ್ಲಿ ಶುಭ ಸಮಾಚಾರ ಬರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ಇನ್ನು ಕರ್ಕಾಟಕ ರಾಶಿಯವರ ಒಂದು ಆರೋಗ್ಯ ವಿಚಾರವನ್ನು ಗಮನಿಸೋದಾದರೆ, ಜುಲೈ 10ರವರೆಗೆ ಸ್ವಲ್ಪ ಮಟ್ಟಿನ ಆರೋಗ್ಯ ಸಮಸ್ಯೆಗಳು ಕಾಡ್ತಕ್ಕಂತಹ ಸಾಧ್ಯತೆಗಳಿರ್ತವೆ. ಮುಖ್ಯವಾಗಿ ಮುಖಕ್ಕೆ ಸಂಬಂಧಿಸಿದಂತಹ ಮತ್ತು ಚರ್ಮ ವ್ಯಾಧಿಗಳು ಅಂದರೆ ಒಂದು ಸ್ಕಿನ್ ಅಲರ್ಜಿಯಂತಹ ವ್ಯಾಧಿಗಳು ಕಾಣ್ತಕ್ಕಂತಹ ಸಾಧ್ಯತೆಗಳಿರ್ತವೆ. ಜುಲೈ 10ರ ನಂತರ ಆರೋಗ್ಯದಲ್ಲಿ ಮೇಜರ್ ಆಗಿರ್ತಕ್ಕಂತಹ ಯಾವುದೇ ಸಮಸ್ಯೆಗಳಿರೋದಿಲ್ಲ. ಕರ್ಕಾಟಕ ರಾಶಿಯ ಮಹಿಳೆಯರಲ್ಲಿ ಹೆಚ್ಚಾಗಿ ಸ್ವಲ್ಪ ಪಾದಗಳ ಹುರಿ, ನರಗಳಲ್ಲಿ ಒಂದು ನಿಶಕ್ತಿ ಕಾಣ್ತಕ್ಕಂತಹ ಅವಕಾಶಗಳಿರ್ತವೆ. ಸೊ ಈ ರೀತಿಯ ಒಂದು ಸಿಂಪ್ಟಮ್ಸ್ ಕಂಡ ಕೂಡಲೇ ಸರಿಯಾದಂತಹ ಚಿಕಿತ್ಸೆ ಅಥವಾ ವೈದ್ಯರನ್ನು ಕಾಣ್ತಕ್ಕಂತಹದ್ದು ಸೂಕ್ತ. ಇನ್ನು ಉದ್ಯೋಗದಲ್ಲಿರ್ತಕ್ಕಂತಹ ಕರ್ಕಾಟಕ ರಾಶಿಯವರಿಗೆ ಈ ಜುಲೈ ಮಾಸ ಬಹಳ ಅದ್ಭುತವಾದಂತಹ ಸಮಯ. ಉದ್ಯೋಗದಲ್ಲಿ ಪ್ರಮೋಷನ್ ಇರಬಹುದು, ಸ್ಯಾಲರಿ ಹೈಕು, ಟ್ರಾನ್ಸ್ಫರ್ ಬೇಕು ಅಂತ ಬಯಸ್ತಾ ಇರ್ತಕ್ಕಂಥವ್ರಿಗೆ ಒಳ್ಳೆಯ ಅವಕಾಶಗಳು ಕೂಡಿ ಬರ್ತವೆ. ಮುಖ್ಯವಾಗಿ ಜುಲೈ 10ರಿಂದ ಈ ತಿಂಗಳಾಂತ್ಯದ ಸಮಯ ನಿಮ್ಮ ಉದ್ಯೋಗದಲ್ಲಿ ಹೆಚ್ಚಿನ ಅನುಕೂಲಗಳನ್ನು ಕಾಣಲಿದ್ದೀರಿ. ಈ ಸಮಯ, ಈ ಜುಲೈ ಮಾಸ ನಿಮ್ಮ ಈ ಹಿಂದೆ ನೀವು ಪಟ್ಟಿರ್ತಕ್ಕಂತಹ ಶ್ರಮಕ್ಕೆ ಪ್ರತಿಫಲ ದೊರೆಯುವಂತಹ ಸಮಯ ಅಂತ ನಿಸ್ಸಂದೇಹವಾಗಿ ಹೇಳಬಹುದು. ಆದರೆ ಜುಲೈ 1ರಿಂದ 10ರವರೆಗೆ ಉದ್ಯೋಗ ಸ್ಥಳದಲ್ಲಿ ಅನಗತ್ಯವಾದಂತಹ ಚರ್ಚೆ, ಸಂಬಂಧವಿಲ್ಲದೇ ಇರತಕ್ಕಂತಹ ವಿಚಾರಗಳಲ್ಲಿ ತಲೆ ಹಾಕುವುದು, ಮೇಲಾಧಿಕಾರಿಗಳ ಅಥವಾ ನಿಮ್ಮ ಒಂದು ಮ್ಯಾನೇಜ್ಮೆಂಟ್ ಬಗ್ಗೆ ಹಗುರವಾಗಿ ಮಾತನಾಡ್ತಕ್ಕಂತಹದ್ದನ್ನು ಅವಾಯ್ಡ್ ಮಾಡಬೇಕು. ಈ ಒಂದು ಪ್ರವೃತ್ತಿ ನಿಮ್ಮನ್ನು ಕೆಲವೊಂದು ಸಮಸ್ಯೆಗೆ ತರತಕ್ಕಂತಹ ಸಾಧ್ಯತೆಗಳು ಸಹ ಇರುತ್ತವೆ. ಸೊ ಹಾಗಾಗಿ ಜುಲೈ 1ರಿಂದ 10ರವರೆಗೆ ಸ್ವಲ್ಪ ಮಟ್ಟಿನ ಎಚ್ಚರಿಕೆ ಎಂಬುದು ಬಹಳ ಅಗತ್ಯ. ಈ ಸಮಯದಲ್ಲಿ ನಿಮ್ಮ ಕೆಲವೊಂದು ವೀಕ್ನೆಸ್ ವಿಚಾರಗಳನ್ನು
ನಿಮ್ಮ ಸ್ನೇಹಿತರಿರಬಹುದು ಅಥವಾ ನಿಮ್ಮ ಕೊಲೀಗ್ಸ್ ಇತರರಿಗೆ ತಿಳಿಸುವುದು, ನಿಮ್ಮ ಏಳಿಗೆಗೆ ಯಾವುದಾದರೂ ಸಮಸ್ಯೆಗಳನ್ನು ತಂದೊಡ್ಡುವಂತಹ ಇಂತಹ ಒಂದು ಪ್ರಯತ್ನಗಳು ನಡೆಯುತ್ತವೆ. ಸೊ ಮುಖ್ಯವಾಗಿ ಇಲ್ಲಿ ನಾವು ಹೇಳ್ತಕ್ಕಂತಹದ್ದೇನೆಂದರೆ, ಜುಲೈ ಮೊದಲ 10 ದಿನಗಳು ತಾವಾಯಿತು ತಮ್ಮ ಕೆಲಸವಾಯಿತು ಎಂಬಂತೆ ಇರತಕ್ಕಂತಹದ್ದು ಸೂಕ್ತ. ವ್ಯಾಪಾರ, ಇನ್ನು ಬಿಸ್ನೆಸ್ ಮಾಡ್ತಕ್ಕಂತಹ ಕರ್ಕಾಟಕ ರಾಶಿಯವರ ಫಲಗಳನ್ನು ನೋಡೋದಾದರೆ, ನಿಮ್ಮ ಜನ್ಮರಾಶಿಯಲ್ಲಿ ಗುರು, ಹಾಗೆ 11ನೇ ಸ್ಥಾನದಲ್ಲಿ ಕುಜ. ಸೊ ಈ ಗ್ರಹಸ್ಥಿತಿ ನಿಮ್ಮ ವ್ಯಾಪಾರದಲ್ಲಿ ಹೆಚ್ಚಿನ ಶುಭ ಫಲಗಳನ್ನು ತಂದುಕೊಳ್ಳಲಿದೆ. ಆದರೆ ಮುಖ್ಯವಾಗಿರ್ತಕ್ಕಂತಹ ವಿಚಾರ ಏನಂದರೆ, ಈ ಸಮಯ ನೀವು ಸ್ವಲ್ಪ ಮಟ್ಟಿನ ಹೆಚ್ಚಿನ ಒಂದು ಫೋಕಸ್ಸನ್ನು ನಿಮ್ಮ ಬಿಸ್ನೆಸ್ನ ಮೇಲೆ ಇಡಬೇಕಾಗಿರ್ತದೆ. ಕಾರಣ ಏನಂದರೆ, ಯೋಗಕಾರಕನು ಕುಜ 11ನೇ ಸ್ಥಾನದಲ್ಲಿದ್ದರೂ ಸಹ ಶನಿಯ ಪ್ರಭಾವದಿಂದ ನಿಮ್ಮ ಕಾಂಪಿಟೇಟರ್ಸ್ಗಳು ಮತ್ತು ನಿಮ್ಮ ಮೇಲಿನ ಅಂದರೆ ನಿಮ್ಮ ಒಂದು ಏಳಿಗೆಯನ್ನು ಸಹಿಸದೆ ಕೆಲವೊಂದು ವ್ಯಕ್ತಿಗಳು ನಿಮ್ಮನ್ನು ತುಳಿಯುವಂತಹ ಪ್ರಯತ್ನಗಳು. ಸೊ ನೀವು ಮಾಡ್ತಕ್ಕಂತಹ ವ್ಯಾಪಾರದಲ್ಲಿ ಹೆಚ್ಚಿನ ಗಮನವಿಡುವುದು ನಿಮ್ಮ ಏಳಿಗೆಗೆ ಮುಖ್ಯ ಕಾರಣ ಅಂತ ಹೇಳಬಹುದು. ಈ ಹಿಂದೆ ಇದ್ದಂತಹ ನಿಮ್ಮ ಒಂದು ಹಳೆಯ ಕಸ್ಟಮರ್ಸ್ಗಳು, ಹಳೆಯ ಕಾಂಟ್ಯಾಕ್ಟ್ಸ್ಗಳು ಮತ್ತೆ ನಿಮ್ಮೊಂದಿಗೆ ವ್ಯವಹರಿಸಲು ರೀಜಾಯಿನ್ ಆಗ್ತಕ್ಕಂತಹ, ಹಾಗೆ ಸ್ಟಾಕ್ ಮೇಲೆ ಹೆಚ್ಚಿನ ಗಮನ ಇಡಬೇಕು. ಮುಖ್ಯವಾಗಿ ಈ ಜುಲೈ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿದೆ ಅಂತ ತಿಳಿದುಕೊಂಡು ನೀವು ಬಿಸ್ನೆಸ್ ಕಡೆ ಗಮನ ಕೊಡದೇ ಇರತಕ್ಕಂತಹದ್ದು, ಇವುಗಳನ್ನೆಲ್ಲ ಮಾಡಬಾರ್ದು. ಏನೇ ಆದರೂ ಸಹ ಗುರು ಮತ್ತು ಕುಜನ ಅನುಗ್ರಹದಿಂದ ಈ ಜುಲೈ ಬಿಸ್ನೆಸ್ ಮಾಡ್ತಕ್ಕಂಥವರಿಗೆ ನಿಮ್ಮ ಊಹೆಗೂ ಮೀರಿದಂತಹ ವಹಿವಾಟುಗಳಿಂದ ಅಧಿಕ ಧನಲಾಭ ಕಾಣ್ತಕ್ಕಂತಹ ಅವಕಾಶಗಳು ಬಲವಾಗಿರುತ್ತವೆ. ಇನ್ನು ಕುಟುಂಬ ವಿಚಾರವೆಂದರೆ, ನೋ ಡೌಟ್ ಈ ಜುಲೈ ಮಾಸ ಈ ಮೊದಲೇ ಹೇಳಿದ ಹಾಗೆ ಗ್ರಹಸ್ಥಿತಿಗಳು ನಿಮಗೆ ಅನುಕೂಲವಾಗಿರೋದ್ರಿಂದ ಕುಟುಂಬದಲ್ಲಿ ಸಂತೋಷವಾದ ವಾತಾವರಣ, ಬಂಧುಗಳಿಂದ ಹೆಚ್ಚಿನ ಒಂದು ಗೌರವ, ಸೊಸೈಟಿಯಲ್ಲಿ ನೀವು ಗುರುತಿಸ್ಕೊಳ್ತೀರಿ. ಕೆಲವೊಂದು ಕಾರಣಗಳಿಂದ ನಿಮ್ಮ ಮಕ್ಕಳಿಂದ ಬರ್ತಕ್ಕಂತಹ ಒಂದು ನಿಮಗೆ ಹೆಸರು, ಕೀರ್ತಿ, ಗೌರವ ಇವೆಲ್ಲವೂ ಸಹ ನಿಮಗೆ ಈ ಸಮಯ ದೊರೆಯುತ್ತವೆ. ಅಂದರೆ ಮಕ್ಕಳು ಮಾಡ್ತಕ್ಕಂತಹ ಸಾಧನೆಯಿಂದ ತಂದೆ ತಾಯಂದಿರಿಗೆ ಕೀರ್ತಿ ಮತ್ತು ಗೌರವ ಬರ್ತಕ್ಕಂತಹ ಅವಕಾಶಗಳಿರುತ್ತವೆ. ಮನೆಯಲ್ಲಿ ನಿಮ್ಮ ಪ್ರತಿ ಕುಟುಂಬ ಸದಸ್ಯರು ಸಹ ನಿಮಗೆ ಗೌರವಿಸುತ್ತಾರೆ. ನಿಮ್ಮ ಪ್ರತಿ ಕೆಲಸಗಳಿಗೂ ಸಹ ನಿಮ್ಮ ಕುಟುಂಬ ಸದಸ್ಯರ ಸಹಕಾರ ಸದಾ ನಿಮಗಿರ್ತದೆ ಅಂತ ಹೇಳ್ಬೋದು. ಇನ್ನು ಪ್ರೀತಿ ವಿಚಾರವೆಂದರೆ, ದಂಪತಿಗಳಲ್ಲಿ ಅದ್ಭುತವಾದಂತಹ ಹೊಂದಾಣಿಕೆಯನ್ನು ಕಾಣಬಹುದು. ಈ ಹಿಂದೆ ಇರತಕ್ಕಂತಹ ಕೆಲವೊಂದು ಭಿನ್ನಾಭಿಪ್ರಾಯಗಳು ಸ್ವಲ್ಪವಾಗಿ ಕಡಿಮೆಯಾಗುತ್ತವೆ. ಇಬ್ಬರ ನಡುವೆ ಒಳ್ಳೆಯ ಒಂದು ಐಕ್ಯತೆಯನ್ನು ಕಾಣಬಹುದು. ಕರ್ಕಾಟಕ ರಾಶಿಯವರು ಪ್ರೀತಿಯಲ್ಲಿದ್ದರೆ, ಯಾರು ಪ್ರೀತಿ ಜೀವನವನ್ನು ಇರ್ತಾರೆ, ಈ ಜುಲೈ ಮಾಸದಲ್ಲಿ ನಿಮ್ಮ ಪ್ರೀತಿ ಜೀವನವನ್ನು ವಿವಾಹ ಜೀವನವನ್ನಾಗಿ ಬದಲಾಯಿಸ್ತಕ್ಕಂತಹ ಅವಕಾಶಗಳು ಹೆಚ್ಚಾಗಿರ್ತವೆ. ಪ್ರೀತಿಯಲ್ಲಿರ್ತಕ್ಕಂತಹ ಪ್ರೇಮಿಗಳಿಗೆ ಈ ನಿಮ್ಮ ಒಂದು ರಿಲೇಷನ್ಶಿಪ್ ಗಟ್ಟಿಯಾಗೋದ್ರ ಜೊತೆಗೆ ವಿವಾಹಕ್ಕೆ ನಿಮ್ಮ ಕುಟುಂಬದಿಂದ ಒಪ್ಪಿಗೆ ಸಿಗುವಂತಹ ಸಾಧ್ಯತೆಗಳಿರುತ್ತವೆ. ಸ್ನೇಹಿತರೆ, ಇವೆಲ್ಲವೂ ಸಹ ಗೋಚಾರ ಫಲಗಳು. ಈ ಫಲಗಳು ಪ್ರತಿ ವ್ಯಕ್ತಿಗೂ 30% ಅನ್ವಯಿಸುತ್ತವೆ. ಆದರೆ ನೀವು ಒಮ್ಮೆ ನಿಮ್ಮ ಜನ್ಮ ಜಾತಕವನ್ನು ಸಹ ಪರಿಶೀಲಿಸಿಕೊಳ್ಳಬೇಕು. ಕಾರಣ, ನಿಮ್ಮ ಜಾತಕ ಏನಿದೆ, ನಿಮ್ಮ ಜನ್ಮ ದಿನಾಂಕ, ನಿಮ್ಮ ಜನ್ಮ ಸಮಯ, ನಿಮ್ಮ ಲಗ್ನ, ದಶ, ಅಂತರ್ದಶಗಳಿಂದಲೇ ನೀವು ನಿಮ್ಮ ಸಂಪೂರ್ಣವಾದಂತಹ ಫಲಗಳನ್ನು ತಿಳಿಯಲು ಸಾಧ್ಯವಿರ್ತದೆ. ರಾಶಿ ಫಲಗಳು ನಿಮ್ಮ ಜನ್ಮ ಜಾತಕದ ಫಲಗಳಿಗೆ ಸಪೋರ್ಟಿವ್ ಆಗಿ ತೆಗೆದುಕೊಳ್ಬೇಕು. ಇನ್ನು ಈ ಜುಲೈ ಮಾಸದಲ್ಲಿ ಉದ್ಯೋಗ ಪ್ರಯತ್ನದಲ್ಲಿರ್ತಕ್ಕಂಥವರಿಗೆ, ಕರ್ಕಾಟಕ ರಾಶಿಯ ನಿರುದ್ಯೋಗಿಗಳಿಗೆ ಈ ಜುಲೈ ತಿಂಗಳಲ್ಲಿ ಅವಕಾಶಗಳು ಬಲವಾಗಿವೆ. ಮುಖ್ಯವಾಗಿ ನೀವು ಈ ಹಿಂದೆ ಯಾವುದಾದರೂ ನೀವು ಈಗಾಗಲೇ ಪ್ರಯತ್ನ ಪಟ್ಟಂತಹ ಅಥವಾ ನೀವು ಈಗಾಗಲೇ ಯಾವುದಾದ್ರೂ ಇಂಟರ್ವ್ಯೂಗೆ ಅಟೆಂಡ್ ಮಾಡಿದಂತಹ ಕಂಪನಿಗಳಿಂದ ಇರಬಹುದು, ಅಥವಾ ಮ್ಯಾನೇಜ್ಮೆಂಟ್ ಕಡೆಯಿಂದ ಮೆಸೇಜ್ ಆಗಿರಬಹುದು, ಇಮೇಲ್ಸ್ನಂತಹ ರೆಸ್ಪಾನ್ಸ್ ನಿಮಗೆ ಅನುಕೂಲವಾಗಿ ಬರ್ತಕ್ಕಂತಹ ಅವಕಾಶಗಳಿರುತ್ತವೆ. ಈ ಜುಲೈ ತಿಂಗಳಲ್ಲಿ 16ರಿಂದ 30ರ ಸಮಯ ನೀವು ಉದ್ಯೋಗ ಪಡೆಯುವಂತಹ ಮತ್ತು ನಿಮ್ಮ ಉದ್ಯೋಗ ಹುಡುಕಾಟದಲ್ಲಿ ನೀವು ಸಕ್ಸಸ್ ಕಾಣ್ತಕ್ಕಂತಹ ಶುಭ ಸಮಯ ಅಂತ ಹೇಳಬಹುದು. ನೀವು ಪಟ್ಟಂತಹ ಒಂದು ಎಫರ್ಟ್ಸು ಇಂದಿಗೂ ವ್ಯರ್ಥವಾಗೋದಿಲ್ಲ. ಇನ್ನು ಈ ತಿಂಗಳಲ್ಲಿ ಉದ್ಯೋಗ ಪ್ರಯತ್ನದಲ್ಲಿರ್ತಕ್ಕಂಥವರಿಗೆ ಶುಭ ಸಮಯ ಆಗಿದ್ದು, ಧೈರ್ಯದಿಂದ ಕಾನ್ಫಿಡೆಂಟ್ ಆಗಿ ಇಂಟರ್ವ್ಯೂಗಳನ್ನು ಅಟೆಂಡ್ ಮಾಡಿ ಖಂಡಿತ ನೀವು ಉದ್ಯೋಗ ಪಡೆಯುವುದರಲ್ಲಿ ಯಶಸ್ವಿಯಾಗ್ತೀರಿ. ಈ ಜುಲೈ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರ ಅದೃಷ್ಟ ಸಂಖ್ಯೆ 5, ಅದೃಷ್ಟ ದಿಕ್ಕು ಉತ್ತರ, ಅದೃಷ್ಟ ವಾರ ಗುರುವಾರ. ಇದಿಷ್ಟು ಜುಲೈ ಮಾಸದ ಕರ್ಕಾಟಕ ರಾಶಿಯವರ ಫಲಗಳು. ವೀಕ್ಷಕರೇ, ಕರ್ಕಾಟಕ ರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗಿಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ.
ಜೊತೆಗೆ ಜೈ ಶ್ರೀ ಅಂಬಾ ಭವಾನಿ ಎಂದು ಕಾಮೆಂಟ್ ಮಾಡೋದ್ರಿಂದ ಆ ದೇವಿಯ ಅನುಗ್ರಹ ಸದಾ ನಿಮ್ಮೊಂದಿಗಿರ್ತದೆ ಅಂತ ಹೇಳ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.